ದೊಡ್ಡಬಳ್ಳಾಪುರ ನಗರದ 1ನೇ ವಾರ್ಡ್ನ ಚಂದ್ರಮೌಳೇಶ್ವರ ಬಡಾವಣೆಯಲ್ಲಿ ಯುಜಿಡಿ ಸಮಸ್ಯೆ ತಲೆದೂರಿದ್ದು, ಈ ಕುರಿತು ನಿವಾಸಿಗಳು ಕಳೆದ 4 ವರ್ಷಗಳಿಂದ ನಿರಂತರವಾಗಿ ನಗರಸಭೆಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸಮಸ್ಯೆಗೆ ಪರಿಹಾರ ನೀಡಲು ಮುಂದಾಗುತ್ತಿಲ್ಲ ಎಂದು ನಿವಾಸಿಗಳು ಸೋಮವಾರ ನಗರಸಭೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಬಡಾವಣೆ ನಿವಾಸಿ ವಸಂತ್ ಕುಮಾರ್ ಮಾತನಾಡಿ, ಮಳೆಗಾಲದಲ್ಲಿ ಕೊಳಚೆ ನೀರು ಮನೆಯ ಮುಂದೆ ಹರಿಯುತ್ತದೆ ಎಂದು ನೋವು ತೋಡಿಕೊಂಡ್ರ. ನಗರಸಭಾ ಅಧಿಕಾರಿಗಳು ಸದಸ್ಯರು ಹಾಗೂ ಶಾಸಕರಿಗೆ ಮನವಿ ಮಾಡಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ತಾತ್ಕಾಲಿಕವಾಗಿ ಬಡಾವಣೆಯಲ್ಲಿನ ಎಸ್ಟಿಪಿ ಘಟಕವನ್ನು ಸ್ವಚ್ಛಗೊಳಿಸುವ ಮೂಲಕ ಅಧಿಕಾರಿಗಳು ಜಾರಿಕೊಳ್ಳುತ್ತಿದ್ದಾರೆ. ಯುಜಿಡಿ ಸಂಪರ್ಕ ನೀಡಿ ಶಾಶ್ವತ ಪರಿಹಾರ ಕೊಡುವಲ್ಲಿ ವಿಫಲರಾಗಿದ್ದಾರೆ. ಕೊಳಚೆ ನೀರು ಮನೆಯ ಮುಂಭಾಗ ಹರಿಯುತ್ತಿದ್ದು, ಮಕ್ಕಳಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ. ಶಾಶ್ವತ ಯುಜಿಡಿ ಮಾಡಿಕೊಡುವಂತೆ ನಗರಸಭೆಗೆ ಮನವಿ ಮಾಡಿದ್ರು, ಗಮನ ಹರಿಸುವವರೇ ಇಲ್ಲವಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. 2021-22ರಿಂದ ನಾವು ನಗರಸಭೆಗೆ ಅರ್ಜಿಗಳು ಕೊಡ್ತಾನೆ ಬಂದಿದ್ದೀವಿ. ಅರ್ಜಿ ಕೊಟ್ಟಾಗ ಅಲ್ಪ ಸ್ವಲ್ಪ ಕ್ಲೀನ್ ಮಾಡ್ತಾರೆ, ಅಲ್ಲಿ STP ತುಂಬೋಗ್ತಾ ಇದೆ. ಆ STPನೂ ಕ್ಲೀನ್ ಮಾಡಿಕೊಡ್ತಾರೆ. ಹೇಗೆ ನಾವು 1 ತಿಂಗಳಾಗಿದ್ದ ತಕ್ಷಣ ಮಳೆಗಾಲದಲ್ಲಿ ಆಚೆ ಓಡಾಡೋಕ್ಕೂ ಆಗಲ್ಲ, ಏನೂ ಇಲ್ಲ. ಮಕ್ಕಳಿಗೆ ಕಾಯಿಲೆ ಬರ್ತಾಯಿದೆ, ಎಲ್ಲ ಬರ್ತಾಯಿದೆ. ಯಾವ ಅಧಿಕಾರಿನೂ ನಮ್ಮ ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಕೊಡ್ತಾಯಿಲ್ಲ. 2022ರಿಂದ ಕೊಡ್ತಾಯಿದ್ದೀವಿ ನೋಡಿ, ಯಾರೂ ಸ್ಪಂದಿಸ್ತಾನೇ ಇಲ್ಲ. ಈ ಕುರಿತು ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ರವಿ ವಡ್ರಹಳ್ಳಿ ಮಾತನಾಡಿ, ಚಂದ್ರಮೌಳೇಶ್ವರ ಬಡಾವಣೆ ತಗ್ಗಿನಲ್ಲಿರುವ ಕಾರಣ ಕೊಳಚೆ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗುತ್ತಿಲ್ಲ. ಈ ಸಮಸ್ಯೆ ಪರಿಹರಿಸಲು ಸ್ಥಳೀಯವಾಗಿ STP ಘಟಕ ಸ್ಥಾಪನೆ ಮಾಡಲಾಗಿದೆ. ಮಳೆ ಹೆಚ್ಚಾದಾಗ ಈ ಘಟಕ ಸಂಪೂರ್ಣ ತುಂಬಿ ಹೋಗುತ್ತದೆ. ನೀರಿನ ಹರಿವು ಸರಾಗವಾಗಿ ಆಗದ ಕಾರಣ ಸೈಟ್ಗಳಲ್ಲಿ ಉಕ್ಕುತ್ತದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಲು ಸರ್ಕಾರಕ್ಕೆ 3 ಹಂತದ ಒಳಚರಂಡಿ ಯೋಜನೆಯಲ್ಲಿ ಪ್ರಸ್ತಾವನೆ ನೀಡಲಾಗಿದೆ. ಸರ್ಕಾರದ ಅನುಮೋದನೆ ದೊರೆತ ಕೂಡಲೇ ಕಾಮಗಾರಿ ಕೈಗೊಳ್ಳಲಾಗುವುದು. ಅಲ್ಲಿಯವರೆಗೂ ನಗರಸಭೆಯಿಂದ ತಾತ್ಕಾಲಿಕವಾಗಿ ಪರಿಹಾರ ನೀಡಲು ಸಹಕರಿಸಲಾಗುವುದು ಎಂದರು. ದಿನ ದಿನ ಮನೆಗಳು ಜಾಸ್ತಿ ಆಗ್ತಾ ಇದೆ. ಮನೆಗಳು ಜಾಸ್ತಿ ಆದ ಸಂದರ್ಭದಲ್ಲಿ ಮಳೆ ಬಂದಾಗ ಅಲ್ಲಿ ಏನು ಮನೆ ಮೇಲೆ ಬಿದ್ದಂಥ ನೀರು, ಚರಂಡಿ ನೀರು ಎಲ್ಲನೂ ಸಂಪ್ ಹೋಗೋದ್ರಿಂದ ಅತಿ ಬೇಗ ಸಂಪ್ ತುಂಬಿಕೊಂಡು ಅಲ್ಲಿ ನಾಗರಿಕರಿಗೆ ತೊಂದರೆ ಆಗಿ ಕೆಲವು ಸೈಟ್ಗಳಲ್ಲಿ ಅದು ಉಕ್ಕಿ ಹರಿತಾ ಇದೆ. ಆ ದೃಷ್ಟಿಯಲ್ಲಿ ಈಗಾಗಲೇ ನಮ್ಮ ಬಡಾವಣೆಯಲ್ಲಿ ವಾಸ ಮಾಡೋವಂಥ ನಾಗರಿಕರು ಸುಮಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಾಗಲೇ ನಗರಸಭೆ ವತಿಯಿಂದನೂ ಸುಮಾರು ಸಲ ಅದು ನಮ್ಮ ಗಾಡಿಗಳು ಕಳಿಸಿ ತೆಗೆಸಿದ್ದೀವಿ. ಇನ್ನು ಮುಂದಿನ 3ನೇ ಹಂತದ ಒಳಚರಂಡಿ ಹಂತದಲ್ಲಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಅದು ಬಂದಂಥ ಸಂದರ್ಭದಲ್ಲಿ ಅಲ್ಲಿಂದ ಏನು ಗ್ರಾವಿಟಿ ಲೆವೆಲ್ ಏನಿದೆ ಬಸವಭವನವರೆಗೂ ಬರಬೇಕು. ಆ ಡೌನ್ನ ನೋಡ್ಕೊಂಡು ನಾವು ಇಲ್ಲಿವರೆಗೂ ಪೈಪ್ಲೈನ್ ಹಾಕ್ಕೊಂಡು ಸರ್ಕಾರದ ವತಿಯಿಂದ ದುಡ್ಡು ಬಂದ ತಕ್ಷಣ ಆ ಕೆಲಸನ ಮಾಡ್ತೀವಿ. ಅಲ್ಲಿವರೆಗೂ ಏನು ಬೇಸಿಕ್ಕಾಗಿ ಮೂಲಭೂತ ಸೌಕರ್ಯಗಳು ಬೇಕು ನಾಗರಿಕರಿಗೆ, ಜೀವನಕ್ಕೆ ವಾಸ ಮಾಡೋವಂಥದ್ದು, ಕುಡಿಯೋ ನೀರು, ಲೈಟು, ಬೀದಿ ದೀಪ, ಒಳಚರಂಡಿದು, ಅದನ್ನು ನಗರಸಭೆ ವತಿಯಿಂದ ಅತಿ ಶೀಘ್ರದಲ್ಲೇ ಈಗಾಗಲೇ AWA ಅವರು ಮಾತಾಡಿದ್ದಾರೆ. ಕಮಿಷನರು ನಾವು ಆ ವಾರ್ಡ್ಗೆ ವಿಸಿಟ್ ಕೊಟ್ಟು ಆ ವಾರ್ಡ್ ಸದಸ್ಯರನ್ನು ಜೊತೆಲಿ ಕರ್ಕೊಂಡು ಮೂಲಭೂತ ಸೌಕರ್ಯಗಳು ಏನಾಗಬೇಕೋ ಅದ್ರ ಕಡೆ ಒತ್ತು ಕೊಟ್ಟು ಒದಗಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.